ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಪ್ರತಿಭಟನೆಯನ್ನ ಮಾಡಲಿ, ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ದು ಹೊರತಾಗಿ ಎಲ್ಲಿಂದ ಬಂದು ನಮ್ಮ ರಾಜ್ಯದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ ಇವ್ರಿಗೆ ಯಾರಿಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಉಮರ್ ಖಾಲಿದ್ ಹೆಸರನ್ನ ಅಲ್ಲಿ ಬರೀತಾರೆ, ಶಾರ್ಜಿಲ್ ಇಮಾಮ್ ಹೆಸರನ್ನ ಇವರು ಬರೀತಾರೆ. ಬೆಂಗಳೂರು ಪೊಲೀಸ್ ಉಖಾಡ್ನಾ ಅಂತೆ. ಇಂಥವ್ರನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಬಿಟ್ಕೊಂಡಿದ್ದೆ ತಪ್ಪು ಅಂತ ನಾನು ಹೇಳ್ತೇನೆ. ಇವರು ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಅನ್ಯಾಯ ಆಗ್ತಾ ಇರೋ ವಿದ್ಯಾರ್ಥಿಗಳ ಪರವಾಗಿ ನಿಂತು ಪ್ರತಿಭಟನೆ ಮಾಡಲಿ, ನಾವು ಕೂಡ ಅಲ್ಲಿದ್ದೀವಿ. ಅನ್ಯಾಯ ಆಗಿರುವಂತಹ ವಿದ್ಯಾರ್ಥಿಗಳ ಪರವಾಗಿ ನಿರಂತರವಾಗಿ ವರದಿಯನ್ನ ಮಾಡಿರೋದು ರಿಪಬ್ಲಿಕ್ ಕನ್ನಡ. ಆದ್ರೆ ಅಲ್ಲಿ ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಯಾರು? ಇವ್ರ ಮನೆ ದೇವರ ಅವರೆಲ್ಲ ದೇಶದ್ರೋಹಿಗಳು. ಆ ದೇಶದ್ರೋಹಿಗಳ ಹೆಸರನ್ನ ಬರ್ಕೊಂಡು ಮತ್ತೆ ಅವರು ಲಾಸ್ಟ್ ಅಲ್ಲಿ ಒಂದು ಲೈನ್ ಬರೀತಾರೆ, ಏನು? ಬೆಂಗಳೂರು ಪೊಲೀಸ್ ಉಖಾಡ್ನಾ ಅಂತ. ಬೆಂಗಳೂರು ಪೊಲೀಸರು ಇಂಥವ್ರನ್ನೆಲ್ಲ ಯಾಕೆ ಸುಮ್ಮನೆ ಬಿಡಬೇಕು? ಯಾಕೆ ಇವರನ್ನ ಎಂಟರ್ಟೈನ್ ಮಾಡಬೇಕು? ಶಾಂತಿಯುತ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿರೋದು ಫ್ರೀಡಂ ಪಾರ್ಕ್ ಅಲ್ಲಿ, ಹೊರತಾಗಿ ಇಂಥ ಕೆಲಸಕ್ಕೆ ಬಾರದೇ ಇರುವಂತ ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಅಲ್ಲಿ ಯಾವುದೇ ಕಾರಣಕ್ಕೂ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕೆ ಇವ್ರು ಯಾರಿಗೂ ಕೂಡ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ. ಒಬ್ಬೊಬ್ಬರನ್ನು ಒದ್ದು ಹೊರಗೆ ಹಾಕ್ಬೇಕು. ಇಂಥವ್ರನ್ನ ಯಾಕೆ ಬಿಟ್ಕೋಬೇಕು? ಏನ್ ಮಾಡ್ತಾ ಇದ್ದಾರೆ? ಏನ್ ಸಂದೇಶವನ್ನ ಕೊಡ್ತಾ ಇದ್ದಾರೆ ಇವರು? ಶಾರ್ಜಿಲ್ ಇಮಾಮ್ ಯಾರವನು? ಉಮರ್ ಖಾಲಿದ್ ಯಾರವನು? ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ನಿಂತಿದ್ದಾರಲ್ಲ, ಇವ್ರ ಮನೆ ದೇವರ ಅವರು ದೇಶದ್ರೋಹಿಗಳು. ಜೆಎನ್ಯು ಯೂನಿವರ್ಸಿಟಿಯಲ್ಲಿ ಇವರು ಮಾಡಿದ್ದೇನು ಅಂತ ಎಲ್ಲರಿಗೂ ಗೊತ್ತಿದೆ. ಇಂಥ ವಿಚಾರಗಳನ್ನ ಇಟ್ಕೊಂಡು ಇವರು ತಮ್ಮ ಅಜೆಂಡಾ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಉದ್ದೇಶ ಏನಾಗಿರ್ಬೇಕು? ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತಂದ್ರೆ ಅಕ್ರಮ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಪ್ರತಿಭಟನೆ ಮಾಡಿ ರಾಜೀನಾಮೆಯನ್ನ ಕೇಳಿ. ಆದರೆ ಈ ಶಾರ್ಜಿಲ್ ಇಮಾಮ್, ಉಮರ್ ಖಾಲಿದ್ ಇವರ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಹಾಗಿದ್ರೆ ನೀವು ವಿದ್ಯಾರ್ಥಿಗಳ? ನೀವು ಚಾನ್ಸೇ ಇಲ್ಲ. ನಿಮ್ಮ ಅಜೆಂಡಾನ ಅಲ್ಲಿ ಮುಂದೆ ತರೋದಕ್ಕೆ ನೀವೆಲ್ಲರೂ ಕೂಡ ಅಲ್ಲಿ ಸೇರಿದ್ದೀರಿ. ವಿದ್ಯಾರ್ಥಿಗಳು ಅನ್ಯಾಯವನ್ನ ಪ್ರಶ್ನೆ ಮಾಡ್ತಾರೆ ಹೊರತಾಗಿ ಉಮರ್ ಖಾಲಿದ್ ಅವನು ಯಾವನೋ ಒಬ್ಬ ಬಂದು ಪ್ರಶ್ನೆ ಮಾಡ್ತಾನೆ. ಅವನು ಉಮರ್ ಖಾಲಿದ್ ಅನ್ನು ಯಾವ ಕಾರಣಕ್ಕೆ ಜೈಲಲ್ಲಿ ಹಾಕಿದ್ದೀರಿ ಅಂತ? ನೀನ್ ಯಾವ ದೊಣ್ಣೆ ನಾಯಕಪ್ಪ? ಹೋಗಿ ಕೇಳಲ್ಲಿ ಯಾರನ್ನ ಕೇಳಬೇಕು ಅಂತ. ಉಮರ್ ಖಾಲಿದ್ ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಶಾರ್ಜಿಲ್ ಇಮಾಮ್ ಯಾರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಈ ಶಾರ್ಜಿಲ್ ಇಮಾಮ್, ಈ ಉಮರ್ ಖಾಲಿದ್ ಇವರನ್ನ ಇಟ್ಕೊಂಡು ನೀವು ಪ್ರತಿಭಟನೆ ಬರ್ತೀರಾ? ನೀವು ಯಾವ ಸೀಮೆ ವಿದ್ಯಾರ್ಥಿಗಳು? ವಿದ್ಯಾರ್ಥಿಗಳು ಅಂತ ನಿಮ್ಮನ್ನು ಹೇಳಬೇಕಾ? ಗೂಂಡಾಗಳು, ಯಾವುದೇ ರೀತಿಯ ಗೂಂಡಾಗಳು ಅಂತ ಹೇಳೋದ್ರಲ್ಲಿ ನಮಗೆ ಯಾವುದೇ ಮುಲಾಜಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಬೇರೆ ರಾಜ್ಯದಿಂದ ಬಂದು ನಮ್ಮ ಬೆಂಗಳೂರಿನಲ್ಲಿ ಕುತ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇವರಿಗೆ ಯಾವ ರೀತಿ ಪಾಠ ಕಲಿಸಬೇಕು ಬೆಂಗಳೂರು ಪೊಲೀಸ್? ಇದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ.